ಡೆಲಿವರಿ ಆದ ನಂತರ ಅದು ನಾರ್ಮಲ್ ಡೆಲಿವರಿ ಆಗಿರಬಹುದು ಅಥವಾ ಸಿಸೇರಿಯನ್ ಡೆಲಿವರಿ ಆಗಿರಬಹುದು. ಡೆಲಿವರಿ ಆದ ನಂತರ ಇಮಿಡಿಯೇಟ್ ಆಗಿ ಕಾಣಿಸ್ಕೊಳ್ಳುವಂತಹ ಬ್ಲೀಡಿಂಗ್ ಎಷ್ಟು ದಿನದ ತನಕ ಕಾಣಿಸ್ಕೊಳ್ಳುತ್ತೆ, ಎಷ್ಟು ದಿನಗಳ ತನಕ ಇದ್ರೆ ಅದು ನಾರ್ಮಲ್ ಅಥವಾ ಅಬ್ನಾರ್ಮಲ್ ಅಂತ ಕೆಲವು ಡೌಟ್ಸ್ ಇರುತ್ತೆ. ಅಲ್ಲದೆ ಪೀರಿಯಡ್ಸ್ ಬರೋದಿಕ್ಕೆ ಕನಿಷ್ಠ ಪಕ್ಷ ಅಂತಂದ್ರೆ ಎಷ್ಟು ತಿಂಗಳಾಗುತ್ತೆ, ಎಷ್ಟು ತಿಂಗಳವರೆಗೂ ಆಗದೆ ಹೋದ್ರು ನಾವು ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಅಥವಾ ಈ ಮಧ್ಯ ಪೀರಿಯಡ್ಸ್ ಆಗದೆ ಹೋದ್ರು ನಾವು ಕನ್ಸೀವ್ ಆಗೋದಕ್ಕೆ, ಪ್ರೆಗ್ನೆಂಟ್ ಆಗೋದಕ್ಕೆ ಚಾನ್ಸಸ್ ಇದೆಯಾ ಅಂತ ತುಂಬಾ ಜನ ಕೇಳ್ತಿರ್ತಾರೆ. ಸೊ ಹಾಗಾಗಿ ಈ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಮೊದಲನಾಗಿ ಒನ್ಸ್ ಡೆಲಿವರಿ ಆದ್ಮೇಲೆ, ಬೀಟ್ ನಾರ್ಮಲ್ ಡೆಲಿವರಿ ಅಥವಾ ಸಿಸೇರಿಯನ್ ಡೆಲಿವರಿ, ಮಗು ಹೊರಗಡೆ ಬಂದಾದ್ಮೇಲೆ ಮಗುವಿನ ಸುತ್ತ ಇರುವಂತಹ ನೀರು, ಆಮ್ನಿಯೋಟಿಕ್ ಫ್ಲೂಯಿಡ್ ಅಂತ ಏನ್ ಹೇಳ್ತೀವಿ, ಅದನ್ನ ಒಂದು ಸ್ಯಾಕ್, ಆಮ್ನಿಯೋಟಿಕ್ ಮೆಂಬ್ರೇನ್ ಅಂತ ಕರಿತೀವಿ, ಅದು ಕವರ್ ಮಾಡಿರುತ್ತೆ. ಸೊ ಅದು ಕೂಡ ಹೊರಗಡೆ ಬರುತ್ತೆ. ಮತ್ತೆ ಗರ್ಭಚೀಲ ಅಂದ್ರೆ ಪ್ಲಾಸೆಂಟಾ, ಮಗುವಿನ ಬೆಳವಣಿಗೆಗೆ ಗರ್ಭಕೋಶದ ಒಳಗಡೆ ಸಹಾಯ ಮಾಡಿದಂತ ಗರ್ಭಚೀಲನು ಸಹ ಹೊರಗಡೆ ಬರುತ್ತೆ. ಇದು ಡೆಲಿವರಿ ಆದ ನಂತರ ಬಹುತೇಕ ಭಾಗ, ಮೋಸ್ಟ್ ಆಫ್ ದ ಪಾರ್ಟ್ ಕೂಡ ನಾವು ಹೊರಗಡೆ ಬಂದ್ಬಿಡುತ್ತೆ. ಬಟ್ ಇನ್ ಕೇಸ್ ಕೆಲವೊಂದ್ಸಲ ಅಥವಾ ಮೋಸ್ಟ್ ಆಫ್ ದ ಟೈಮ್ ಒಂದ್ ಸ್ವಲ್ಪ ಟಿಟ್ಸ್ ಅಂಡ್ ಬಿಟ್ಸ್ ಉಳ್ಕೊಳ್ಳುತ್ತೆ. ಸೊ ಅದು ಕೂಡ ಹೊರಗಡೆ ಬರಬೇಕು. ಸೊ ಅದು ಬ್ಲೀಡಿಂಗ್ ಮುಖಾಂತರ ಬರುತ್ತೆ. ಹಾಗಾಗಿ ಇದು ನಿಮ್ಗೆ ಯೂಶುವಲ್ ಆಗಿ ಕಾಣಿಸ್ಕೊಳ್ಳುವಂತಹ ಪೀರಿಯಡ್ಸ್ ತರಾನೇ ಇರೋದಿಲ್ಲ. ಓಕೆ, ಅಂಡ್ ಆಲ್ಸೋ ಗರ್ಭಚೀಲ ಹೊರಗಡೆ ಬಂದಾದ್ಮೇಲೆ ಅದೊಂದು ರಾ ಎಡ್ಜ್ ಕ್ರಿಯೇಟ್ ಆಗಿರುತ್ತೆ, ಮತ್ತೆ ಅದು ಕ್ಲೋಸ್ ಆಗೋದಕ್ಕೂ ಸಹ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅಲ್ಲದೆ ಒನ್ಸ್ ಡೆಲಿವರಿ ಆದ್ಮೇಲೆ ನಿಮ್ಮ ಗರ್ಭಕೋಶ ಮೊದಲಿನ ಸೈಜ್ಗೆ, ಮೊದಲಿನ ಪೊಸಿಷನ್ಗೆ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಇದೆಲ್ಲಾ ಪ್ರಕ್ರಿಯೆಗಳಿಂದನೂ ನಿಮ್ಗೆ ಪೀರಿಯಡ್ಸ್ ಅಥವಾ ಬ್ಲೀಡಿಂಗ್ ಏನಂತ ಹೇಳ್ತಿರ್ತೀವಿ ಅದು ಆಗುತ್ತೆ. ಇದು ಬಹುತೇಕ ಮಂದಿಗೆ ಒಂದು 7 ರಿಂದ 10 ದಿನ ಬ್ಲೀಡಿಂಗ್ ಕಾಣಿಸ್ಕೊಳ್ಬಹುದು, ಮೆಜಾರಿಟಿ ಆಫ್ ದೆಮ್. ಬಟ್ ಎಲ್ರಿಗೂ 7 to 10 ಡೇಸ್ ಮಾತ್ರ ಬ್ಲೀಡಿಂಗ್ ಇರಬೇಕು ಅಂತ ಇಲ್ಲ. ಫಾರ್ ಎಕ್ಸಾಂಪಲ್ ಸಿಸೇರಿಯನ್ ಆದವ್ರಿಗೆ ನೀವು ನೋಡಿರಬಹುದು ಬ್ಲೀಡಿಂಗ್ ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕಂತಂದ್ರೆ ಆಪರೇಷನ್ ಮಾಡಾದ್ಮೇಲೆ ಬಹುತೇಕ ಎಲ್ಲಾ ಮೆಂಬ್ರೇನ್ಸ್ ಮತ್ತೆ ಪ್ಲಾಸೆಂಟಾ ಮೋಸ್ಟ್ ಆಫ್ ದ ಟೈಮ್ ತೆಗೆದ್ ಬಿಡ್ತೀವಿ. ಸೊ ಹಂಗಾಗಿ ಇಂಥವ್ರಲ್ಲಿ ಒಂದು 5 ದಿನ 6 ದಿನ ತನಕ ಮಾತ್ರ ಬ್ಲೀಡಿಂಗ್ ಕಾಣಿಸ್ಕೊಳ್ಬಹುದು. ಅಥವಾ ಇನ್ನು ಕೆಲವೊಬ್ಬರಲ್ಲಿ 4 to 6 ವೀಕ್ಸ್ ತನಕನೂ ಬ್ಲೀಡಿಂಗ್ ಆಗಬಹುದು. ಇದು ಸ್ಟಿಲ್ ನಾರ್ಮಲ್, ಎದುರೋ ಅಂತ ಅವಶ್ಯಕತೆ ಇಲ್ಲ. ಓಕೆ, ಸೊ ಈ 4 ರಿಂದ 6 ವಾರಗಳನ್ನು ಪೂರಾ ಬ್ಲೀಡಿಂಗ್ ತರನೇ ಇರೋದಿಲ್ಲ. ಓಕೆ, ಇದು ಹೇಗಿರುತ್ತೆ ಅಂತಂದ್ರೆ ಮೊದಲನೇ ಕೆಲವು ದಿನ, ಮೊದಲನೇ ಕೆಲವು ವಾರ ಫುಲ್ ಕೆಂಪುಗೆನೆ ಹೋಗ್ತಿರುತ್ತೆ ಬ್ಲೀಡಿಂಗ್, ಡಾರ್ಕ್ ಬ್ಲಡ್ ಹೋಗ್ತಾ ಇರುತ್ತೆ. ಅದಾದ್ಮೇಲೆ ಅದು ಕ್ರಮೇಣವಾಗಿ ಪಿಂಕಿಶ್ ಆಗಿ ಟರ್ನ್ ಆಗುತ್ತೆ, ಲೈಟ್ ಪಿಂಕಿಶ್ ಕಲರ್ ಇರುತ್ತೆ. ಅದಾದ್ಮೇಲೆ ಇನ್ನು ಸ್ವಲ್ಪ ದಿನ ಅದು ಯೆಲ್ಲೋಯಿಶ್ ಕಲರ್ ಆಗಿ, ಆಮೇಲೆ ಕೊನೆಲೆ ಸ್ವಲ್ಪ ವೈಟ್ ಕ್ರೀಮಿ ಡಿಸ್ಚಾರ್ಜ್ ತರ ಕ್ರಮೇಣವಾಗಿ ನಿಂತು ಬಿಡುತ್ತೆ. ಕೆಲವೊಬ್ಬರಿಗೆ 4 ವಾರಗಳಿಂದ 6 ವಾರಗಳ ತನಕನೂ ಈ ಒಂದು ಪ್ರಕ್ರಿಯೆ ನಡೀಬಹುದು, ಅದು ಸ್ಟಿಲ್ ನಾರ್ಮಲ್. ಓಕೆ, ಸೊ ಹೀಗಾಗಿ ನೀವೇನ್ ತಿಳ್ಕೊಬೇಕು ಅಂದ್ರೆ, ಕೆಲವೊಬ್ಬರಿಗೆ 3-4 ದಿನದ ತನಕನೂ ಬ್ಲೀಡಿಂಗ್ ನಿಂತೋಯ್ತು ಅಂತಂದ್ರೆ ಅಂತವ್ರು ಸಹ ಭಯಪಡೋ ಅವಶ್ಯಕತೆ ಇಲ್ಲ. ಇನ್ನು ಕೆಲವೊಬ್ಬರಿಗೆ 4 ರಿಂದ 6 ವಾರ ತನಕನೂ ಸ್ವಲ್ಪ ಡಿಸ್ಚಾರ್ಜ್ ತರ ಹೋಗ್ತಾನೆ ಇರುತ್ತೆ, ಅಂತವ್ರು ಸಹ ಭಯಪಡೋ ಅವಶ್ಯಕತೆ ಇಲ್ಲ. ಇವಾಗ ಯಾವಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು ಈ ಮಧ್ಯದಲ್ಲಿ ಅಂತ ಅಂದ್ರೆ, ಇನ್ ಕೇಸ್ ಈ ಬ್ಲೀಡಿಂಗ್ ತುಂಬಾ ಫೌಲ್ ಸ್ಮೆಲ್, ತುಂಬಾ ದುರ್ವಾಸನೆ, ತುಂಬಾ ಕೆಟ್ಟ ಸ್ಮೆಲ್ ಇದೆ ಅನ್ನೋದಾದ್ರೆ, ನಿಮ್ಗೆ ಏನಾದ್ರೂ ಜ್ವರ ಬರ್ತಿದೆ ಅನ್ನೋದಾದ್ರೆ, ತಲೆನೋವು, ತಲೆ ಸುತ್ತು ಬರುವಂತದ್ದು, ನಿಶಕ್ತಿತನ ಉಂಟಾಗ್ತಿದೆ ಅನ್ನೋದಾದ್ರೆ, ಅವಾಗ ಡೆಫಿನೆಟ್ ಆಗಿ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಯಾಕಂದ್ರೆ ಆ ಸಮಯದಲ್ಲಿ ಆಂಟಿಬಯೋಟಿಕ್ಸ್ ನ ಅವಶ್ಯಕತೆ ಬೀಳಬಹುದು. ಓಕೆ, ಸೊ ಇನ್ನೊಂದೇನು ಅಂತಂದ್ರೆ, ನೆಕ್ಸ್ಟ್ ಪ್ರಶ್ನೆ ಏನು, ಓಕೆ ನಮ್ಗೆ ನಾರ್ಮಲ್ ಆಗಿ ಪೀರಿಯಡ್ಸ್ ಯಾವಾಗ ಬರುತ್ತೆ, ಡೆಲಿವರಿ ಆದ್ಮೇಲೆ ಪೀರಿಯಡ್ಸ್ ಯಾವಾಗ ನಾರ್ಮಲ್ ಆಗಿ ರಿಟರ್ನ್ ಆಗುತ್ತೆ ಅನ್ನೋದೊಂದು. ಈಗ ನೋಡಿ, ಒನ್ಸ್ ಮಗುಗೆ ನೀವು ಫೀಡ್ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ದೇಹದಲ್ಲಿ ಪ್ರೊಲ್ಯಾಕ್ಟಿನ್ ಅನ್ನೋ ಹಾರ್ಮೋನ್ ಉತ್ಪನ್ನ ಆಗುತ್ತೆ. ಪ್ರೊಲ್ಯಾಕ್ಟಿನ್ ಅಂತಂದ್ರೆ ಏನು, ಲ್ಯಾಕ್ಟೇಷನ್ಗೆ ಸಹಾಯ ಮಾಡುವಂತದ್ದು ಅಥವಾ ಹಾಲು ಉತ್ಪನ್ನಕ್ಕೆ ಸಹಾಯ ಮಾಡುವಂತ ಹಾರ್ಮೋನ್ ಇದಾಗಿರುತ್ತೆ. ಈ ಹಾರ್ಮೋನ್ ಏನ್ ಮಾಡುತ್ತೆ ಅಂತ, ಪೀರಿಯಡ್ಸ್ ಆಗದೆ ಇರೋ ತರ ಮತ್ತೆ ಓವ್ಯುಲೇಷನ್ ಆಗದೆ ಇರೋ ತರ ಇದು ತಡೆಗಟ್ಟುತ್ತೆ. ಓಕೆ, ಸೊ ಹಾಗಾಗಿ ಯಾವ ತಾಯಂದಿರು ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತಾರೋ, ಅಂದ್ರೆ ಮಗುವಿಗೆ ಬರೀ ಎದೆ ಹಾಲನ್ನ ಮಾತ್ರ ಕೊಡ್ತಿರ್ತಾರೆ, ಯಾವುದೇ ರೀತಿಯಂತಹ ಬಾಟಲ್ ಫೀಡಿಂಗ್ ಅಥವಾ ಫಾರ್ಮುಲಾ ಫೀಡಿಂಗ್ ಯಾರು ಮಾಡ್ತಾ ಇರಲ್ವೋ ಅಂತವರಿಗೆ 3 ರಿಂದ 6 ತಿಂಗಳ ತನಕ ಪೀರಿಯಡ್ಸ್ ಆಗದೇನೆ ಇರಬಹುದು. ಓಕೆ, 6 ತಿಂಗಳ ಆದ್ಮೇಲೆ ನೀವು ಮಗುವಿಗೆ ಸ್ವಲ್ಪ ಕ್ರಮೇಣವಾಗಿ ಹಾಲು ಕುಡಿಸೋದನ್ನು ಮೊದಲಿನಂತೆ ಇರೋದಿಲ್ಲ, ಸ್ವಲ್ಪ ಕಮ್ಮಿ ಆದ್ಮೇಲೆ, ಯಾಕಂದ್ರೆ ನೀವು ಬೇರೆ ಆಹಾರ ಪದಾರ್ಥಗಳನ್ನು ಮಗುವಿಗೆ ಕೊಡೋದಿಕ್ ಶುರು ಮಾಡಿರ್ತೀರಾ. ಸೊ ಹಾಗಾಗಿ ಆ ಟೈಮಿಂದ ಮತ್ತೆ ನಿಮ್ಗೆ ಪೀರಿಯಡ್ಸ್ ಬರೋದಿಕ್ಕೆ ಸ್ಟಾರ್ಟ್ ಆಗಬಹುದು. ಓಕೆ, ಸೊ ಈಗ ಮತ್ತೆ ಅಗೈನ್ ಕೆಲವೊಬ್ಬರಿಗೆ 2 months ಆದ್ಮೇಲೆನೆ ಪೀರಿಯಡ್ಸ್ ಬರಬಹುದು. ಓಕೆನಾ, ಸೊ ದಟ್ ಈಸ್ ಸ್ಟಿಲ್ ನಾರ್ಮಲ್.
ಇನ್ನು ಕೆಲವೊಬ್ಬರಿಗೆ 1.5 ವರ್ಷ ಆದ್ರೂ ಸಹ ಪೀರಿಯಡ್ಸ್ ಬರ್ದೇ ಇರ್ಬೋದು. ಅಂದ್ರೆ ಯಾರು ಈಗ ಫ್ರೀಕ್ವೆಂಟ್ ಆಗಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾ ಇರ್ತೀರಾ ಅಂತವ್ರಲ್ಲಿ ಇಟ್ ಕ್ಯಾನ್ ಗೆಟ್ ಡಿಲೇಡ್ ಅಪ್ ಟು 1 to 1.5 year ಆಲ್ಸೋ. ಓಕೆ, ಇದು ಎರಡೂ ಸಹ ನಾರ್ಮಲ್. ಅಗೇನ್ ನೀವು ಭಯಪಡೋ ಅಂತದ್ದಿಲ್ಲ. ಮೇಡಮ್ ನನಗೆ 6 ತಿಂಗಳಾದ್ರೂ ಪೀರಿಯಡ್ಸ್ ಆಗಿಲ್ಲ, 8 ತಿಂಗಳಾದ್ರೂ ಪೀರಿಯಡ್ಸ್ ಆಗಿಲ್ಲ, ಅಥವಾ ಮೇಡಮ್ ನನಗೆ ಈಗ ಡೆಲಿವರಿ ಆಗಿ 3ನೇ ತಿಂಗಳಿಗೆನೆ ಪೀರಿಯಡ್ಸ್ ಆಗೋಯ್ತು ಅಂತ ಸಂದರ್ಭದಲ್ಲೂ ಸಹ ಭಯ ಪಡೋ ಅಷ್ಟು ಇಲ್ಲ. ಸೊ ಅಗೇನ್ ಇವಾಗ ಯಾವಾಗ ನೀವು ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋದಾದ್ರೆ, ಈ ಮಧ್ಯ ಪೀರಿಯಡ್ಸ್ ಕಾಣಿಸಿದಾಗ ಏನಾದ್ರೂ ಇನ್ ಕೇಸ್ ಹೆಚ್ಚು ಬ್ಲಡ್ ಕ್ಲಾಟ್ಸ್ ತರ ಹೋಗ್ತಾ ಇದ್ರೆ, ಹೆಚ್ಚು ಹೊಟ್ಟೆ ನೋವು ಬರೋದು ಆ ತರ ಆಗಿದ್ರೆ, ಸೊ ಆವಾಗ ನೀವು, ಅಥವಾ ನಿಮ್ಮ ಪೀರಿಯಡ್ಸ್ 1 ವರ್ಷ ಆದ್ಮೇಲೂ ಸಹ ಬಂದಿಲ್ಲ ಅಂತಂದ್ರೆ ಅವಾಗ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕು. ಅವರು ನೋಡಿ ಓಕೆ ಎಲ್ಲ ನಾರ್ಮಲ್ ಇದೆ, ನಥಿಂಗ್ ಟು ವರಿ ಅಂತಂದ್ರೆ ನಥಿಂಗ್ ಟು ವರಿ. ಓಕೆ, ಸೊ ಅಂಡ್ ಆಲ್ಸೋ ಈ ಫಸ್ಟ್ ಪೀರಿಯಡ್ಸ್ ಬರುತ್ತಲ್ಲ ನಿಮ್ಗೆ, ಡೆಲಿವರಿ ಆದ್ಮೇಲೆ ಬರುವಂತ ಪೀರಿಯಡ್ಸ್ ನಿಮ್ಮ ಮುಂಚಿನ ಪೀರಿಯಡ್ಸ್ ತರನೇ ಇಲ್ಲದೆ ಇರಬಹುದು. ಅಂದ್ರೆ 1-2-3 ಸೈಕಲ್ ನಿಮ್ಮ ಮುಂಚಿನ ಪೀರಿಯಡ್ಸ್ ತರನೇ ಇರಬಹುದು, ಇಲ್ಲದೆ ಇರಬಹುದು. ಕೆಲವೊಬ್ಬರಿಗೆ ತುಂಬಾ ಹೆಚ್ಚು ಬ್ಲೀಡಿಂಗ್ ಆಗಬಹುದು, ಅಥವಾ ಸ್ವಲ್ಪ ಹೊಟ್ಟೆ ನೋವು ಕೂಡ ಕಾಣಿಸ್ಕೊಳ್ಬಹುದು. ಓಕೆ, ಸೊ ಅದು 2-3, ಮತ್ತೆ ಇನ್ನು ಕೆಲವೊಬ್ಬರಿಗೆ ಸ್ಪಾಟಿಂಗ್ ತರನು ಕಾಣಿಸ್ಕೋಬಹುದು. ಮತ್ತೆ ಬಾಡಿ ಅಡ್ಜಸ್ಟ್ ಆದ್ಮೇಲೆ ಹಾರ್ಮೋನಲ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಬಂದಾದ್ಮೇಲೆ ನಿಮ್ಗೆ ಇದು ನಾರ್ಮಲ್ ಆಗ್ತಾ ಬರುತ್ತೆ. ಓಕೆ, ಮುಂಚಿನ ತರ ನಿಮ್ಮ ಮುಂಚಿನ ಸೈಕಲ್ಸ್ ಹೇಗಿತ್ತೋ ಹಾಗೇನೆ ನಾರ್ಮಲ್ ಆಗ್ತಾ ಬರುತ್ತೆ. ಓಕೆ, ಸೊ ಈ ಮಧ್ಯದಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನು ಅಂತಂದ್ರೆ, ಓಕೆ ಈ ಮಧ್ಯದಲ್ಲಿ ನನಗೆ ಯಾವುದೇ ರೀತಿಯಂತ ಪೀರಿಯಡ್ಸ್ ಬಂದಿಲ್ಲ, ಬಟ್ ನೀವು ನಿಮ್ಮ ಹಸ್ಬೆಂಡ್ ಜೊತೆ ಸೇರಿದ್ರೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಇರುತ್ತಾ ಅಂತ. ಹೌದು, ಡೆಫಿನೆಟ್ ಆಗಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಹಾಗಾಗಿ ಆ ಕಾರಣಕ್ಕೇನೆ ನೀವು ಇನ್ ಕೇಸ್ ನಿಮ್ಮ ಹಸ್ಬೆಂಡ್ ಜೊತೆ ನೀವು ಫಿಸಿಕಲ್ ಕಾಂಟ್ಯಾಕ್ಟ್ ಇಟ್ಕೊಳ್ತಿದ್ದೀರಾ ಅನ್ನೋದಾದ್ರೆ ನೀವು ಕಾಂಡಮ್ಸ್ ಯೂಸ್ ಮಾಡಬಹುದು, ಅಥವಾ ಕಾಪರ್ ಟಿ ಯೂಸ್ ಮಾಡಬಹುದು. ಪ್ರೊಜೆಸ್ಟರಾನ್ ಓನ್ಲಿ ಪಿಲ್ಸ್ ಅಂತ ಟ್ಯಾಬ್ಲೆಟ್ಸ್ ಬರುತ್ತೆ, ಅದನ್ನು ಯೂಸ್ ಮಾಡಬಹುದು. ಮತ್ತೆ ಹಲವಾರು ಬೇರೆ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್ ಕೂಡ ಇದೆ. ಅದನ್ನ ನೀವು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಡೆಲಿವರಿ ಆದಾಗ್ಲೇನೆ, ನೀವು ಹಾಸ್ಪಿಟಲ್ ಅಲ್ಲಿ ಇದ್ದಾಗ್ಲೇನೆ ಇದ್ರ ಬಗ್ಗೆ ಎಲ್ಲ ನಿಮ್ಮ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡಿ ನಿಮ್ಗೆ ಯಾವ್ದು ಸೂಕ್ತ ಆಗಿದೆಯೋ ಅದನ್ನ ನೀವು ಡಿಸ್ಚಾರ್ಜ್ ಆಗೋದಕ್ಕೂ ಮುಂಚೆನೇನೆ ತಿಳ್ಕೊಂಡು ಬರೋದು ಒಳ್ಳೆಯದು. ಓಕೆ, ಸೊ ನೆಕ್ಸ್ಟ್ ಅಗೇನ್ ಡೆಲಿವರಿಯ ನಂತರ ಇನ್ನೊಂದು ಮಗುವಿಗೆ ಸ್ಪೇಸಿಂಗ್ಗೆ ಯಾವ್ಯಾವ ರೀತಿಯಂತಹ ಮೆಥಡ್ಸ್ ಇದೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ಈ ಒಂದು ಮಾಹಿತಿ ನಿಮ್ಗೆ ಉಪಯೋಗ ಆಯ್ತು ಅಂತ ತಿಳ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಸಿಗೋಣ. ಥ್ಯಾಂಕ್ ಯು.